ಮೂರನೆಯದಾಗಿ ರಂಗಭೂಮಿ ಕಲಾವಿದರಿಗಾಗಿ, ನಾಲ್ಕನೆಯದಾಗಿ ಚಿತ್ತರಿಗೆ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದಿಂದಾಗಿ, ಐದನೆಯದಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಹಜರತ್ ಸೈಯದ್ ಶಹಾ ಮುರ್ತುಜಾ ಖಾದ್ರಿಯವರ ದರ್ಗಾದಿಂದಾಗಿ, ನೈಸರ್ಗಿಕವಾಗಿ ಹುಣಗುಂದದಿಂದ ದಕ್ಷಿಣಕ್ಕೆ ಹೊರಟರೆ 10 ಕಿಲೋಮೀಟರ್ ನಂತರ ಇಳುಕಲಿಗೆ ಇರುವ ಊರು ಇಳುಕಲು. ಬ್ರಿಟಿಷರ ಕಾಲಕ್ಕೆ ಅವರ ಇಂಗ್ಲಿಷ್ನಲ್ಲಿ ಳ ವರ್ಣ ಇಲ್ಲದ್ದರಿಂದ ಅದಕ್ಕೆ ಪರ್ಯಾಯವಾಗಿ ಇಲ್ಕಲ್ ಎಂದು ಕರೆದಿರಬಹುದು. ಅದೇ ರೂಪ ಕನ್ನಡದಲ್ಲೂ ಇಲ್ಕಲ್ ಎಂದೇ ಮುಂದುವರೆದುಕೊಂಡು ಬಂದಿದೆ. ಒಂದು ಕಾಲಕ್ಕೆ ಇಲ್ಕಲ್ ನಗರದ ಪ್ರಮುಖ ಉದ್ದಿಮೆ ನೇಕಾರಿಕೆ ಆಗಿತ್ತು. ಸುಮಾರು 20 ವರ್ಷಗಳ ಹಿಂದೆ ಯಾವುದೇ ಓಣಿಯಿಂದ ಮುನ್ನಡೆದರೂ ಎಡಬಲಕ್ಕೆ ಕಣ್ಣು ಹಾಯಿಸಿದರೆ ಪ್ರತಿಯೊಂದು ಮನೆಯಲ್ಲಿ ನೂಲು ತೆಗೆಯುವ ಇಲ್ಲವೇ ಮಗ್ಗದ ಮೇಲೆ ಸೀರೆ ನೇಯುವ ದೃಶ್ಯ ಕಂಡುಬರುತ್ತಿತ್ತು. ಆದರೆ ಇತ್ತೀಚೆಗೆ ಆ ಸ್ಥಾನವನ್ನು ಗ್ರಾನೈಟ್ ಉದ್ದಿಮೆ ಕಸಿದುಕೊಂಡಂತಾಗಿದೆ. ಏನೇ ಆದರೂ ಇಲ್ಕಲ್ ರೇಷ್ಮೆ ಸೀರೆಗಳಿಗೆ ಬೇಡಿಕೆ ಮಾತ್ರ ಕುಗ್ಗಿಲ್ಲ. ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ, ಬುತ್ತಿ ತುಂಬಾ ಪ್ರೀತಿ ತಂದ್ಲು ಗೌರಿ. ಕರ್ನಾಟಕದ ನೆರೆಯ ರಾಜ್ಯಗಳಲ್ಲಷ್ಟೇ ಅಲ್ಲ, ಉತ್ತರ ಭಾರತದ ಗುಜರಾತ್, ರಾಜಸ್ಥಾನ್ಗಳಿಂದಲೂ ಈ ರೇಷ್ಮೆ ಸೀರೆಗಳಿಗೆ ಬೇಡಿಕೆ ಹೆಚ್ಚಿದೆ. ಸಾಮಾನ್ಯವಾಗಿ ಕರ್ನಾಟಕ ಸಂಸ್ಕೃತಿಯ ಭಾಗಗಳಾದ ದೀಪಾವಳಿ, ಪಂಚಮಿ ಮೊದಲಾದ ಹಬ್ಬಗಳಲ್ಲೂ, ಮದುವೆ, ಕುಬುಸ ಮೊದಲಾದ ಸಮಾರಂಭಗಳಲ್ಲೂ, ಹುಟ್ಟುಹಬ್ಬ ಹಾಗೂ ನಿಶ್ಚಯಕಾರಣಗಳಲ್ಲಿ ಇಳಕಲ್ ರೇಷ್ಮೆ ಸೀರೆಗಳನ್ನು ಉಡುವ ಮತ್ತು ಕೊಡಿಸುವ ಸಂಭ್ರಮಕ್ಕೆ ಪಾರವೇ ಇಲ್ಲ. ಏಕೆಂದರೆ ಎಂಥವರೇ ಆಗಲಿ ತಮ್ಮ ಹತ್ತಿರ ಒಂದಾದರೂ ರೇಷ್ಮೆ ಸೀರೆ ಇದ್ದರೇನೆ ಹೆಣ್ಣು ಮಕ್ಕಳಿಗೆ ಹೆಮ್ಮೆಯ ವಿಷಯ. ಇನ್ನು ಉಳ್ಳವರಂತೂ ಪ್ಲೇನ್, ಕಡ್ಡಿ, ಚೌಕ್, ಚಿತ್ತಾರ ಬಿಡಿಸಿದ ಬುಟ್ಟ ಹೀಗೆ ಅನೇಕ ಬಣ್ಣಗಳಲ್ಲಿ ಇರುವ ಸೀರೆಗಳನ್ನು ಸಂಗ್ರಹಿಸುವುದೇ ಒಂದು ಪ್ರತಿಷ್ಠೆಯ ವಿಷಯವೆನಿಸಿದೆ. ಈ ರೇಷ್ಮೆ ಸೀರೆಗಳಲ್ಲಿಯೇ 3 ಪ್ರಕಾರಗಳು. 1 ರೇಷ್ಮೆ ಸೆರಗಿನ ಸೀರೆಗಳು, 2 ರೇಷ್ಮೆ ಧಡಿ ಸೀರೆಗಳು, 3 ಒಡಲು ತುಂಬ ರೇಷ್ಮೆ ಇರುವ ಸೀರೆಗಳು. ಈ 3ನೇ ಪ್ರಕಾರದ್ದು ಅಪ್ಪಟ ರೇಷ್ಮೆ ಸೀರೆ ಅಥವಾ ಶುದ್ಧ ರೇಷ್ಮೆ ಸೀರೆಗಳು ಎನಿಸುತ್ತವೆ. ಇವು ಸೂಕ್ಷ್ಮ ಕಲಾತ್ಮಕ ಸೀರೆಗಳು. ಇತ್ತೀಚೆಗೆ ನೇಕಾರರು ತಾವೇ ನೇರವಾಗಿ ರೇಷ್ಮೆ ನೂಲಿನ ಕೋಣ ಖರೀದಿಸಿ ಚರಕಕ್ಕೆ ಸುತ್ತಿಕೊಂಡು ಖಂಡಿಕೆಗೆ ಹಾಕಿ ತೋಡ ಮಾಡಿಕೊಳ್ಳುತ್ತಾರೆ. ಆಮೇಲೆ ತಾಣ ಹಾಕಿಕೊಂಡು ಒಡಲಿಗೆ ಸೆರಗು ಜೋಡಣೆ ಮಾಡಲಾಗುತ್ತದೆ. ನಂತರ ಹಣಗಿ ಕೆತ್ತಿ ಅಥವಾ ಎಳೆ ಜೋಡಿಸಿಕೊಂಡು ಆನಂತರ ಮಗ್ಗದ ಕೆಲಸ ಪ್ರಾರಂಭ ಮಾಡುತ್ತಾರೆ. ಮೊದಲು ಸೆರಗು ತೆನೆತೋಪು ಮಾಡಿಕೊಂಡು ನೇಗೆ ಪ್ರಾರಂಭಿಸಲಾಗುತ್ತದೆ. ಇಲ್ಕಲ್ ಸೀರೆಯ ವಿಶೇಷ ಕೈಮಗ್ಗ ಅಥವಾ ಹ್ಯಾಂಡ್ಲೂಮ್ ಎಂಬುದಕ್ಕೆ ಸಾಕ್ಷಿ ಎಂದರೆ 2 ಬಣ್ಣದ ಎಳೆಗಳನ್ನು ಮಡಚಿ ಒಂದರೊಳಗೊಂದು ಎಳೆ ಹಾಕಿ ಒಂದು ಕಡೆ ಮಾತ್ರ ಕಟ್ ಮಾಡುತ್ತಾರೆ. ಆದರೆ ಪವರ್ ಲೂಮ್ನಲ್ಲಿ ಒಂದೇ ಬಿಳಿ ಬಣ್ಣದ ಎಳೆಗೆ ಬೇರೆ ಬೇರೆ ಬಣ್ಣ ಹಾಕುತ್ತಾರೆ. ಅದು ಕೃತ್ರಿಮ ಎನ್ನುವುದು ಎದ್ದು ಕಾಣುತ್ತದೆ. ಆದರೆ ಬಣ್ಣ ಹೋಗದಂತೆ ಉಳಿಯಲು ಮುಖ್ಯ ಕಾರಣ ಇಲ್ಲಿನ ನೀರಿನಲ್ಲಿರುವ ಅಲ್ಕಲೈನ್ ಪ್ರಮಾಣ. ಒಂದು ಸೀರೆ ನೇಯ್ಗೆ ಮಾಡಲು 3600 ಉದ್ದ ಎಳೆಗಳು ಇರಬೇಕಾಗುತ್ತದೆ. ಇಲ್ಕಲ್ ಸೀರೆಯ ಇನ್ನೊಂದು ವಿಶೇಷವೆಂದರೆ ತೆನಿತಿರುವಿದ ತೋಪಿನ ಸೆರಗು. ಈ ತೆನಿತಿರುವ ಕೆಲಸಕ್ಕೆ 2 ನೇಕಾರರು ಬೇಕು. ಒಟ್ಟಿನಲ್ಲಿ ಒಂದು ಸೀರೆ ತಯಾರಿಸಲು 3-4 ದಿನ, ಕನಿಷ್ಠ 4-5 ಜನರ ಶ್ರಮ ಬೇಕಾಗುತ್ತದೆ. ಈ ರೀತಿಯ ಕುಶಲ ಕಲೆಗಾರಿಕೆಯು ವೃತ್ತಿಪರ ನೇಕಾರರಿಗೆ ವಂಶ ಪರಂಪರೆಯಿಂದಲೇ ಕರಗತವಾಗಿರುತ್ತದೆ. ಆದರೆ ಇತ್ತೀಚಿನ ಸುಶಿಕ್ಷಿತರಿಗೆ ಬಾರದ ಒಂದು ವಿಶಿಷ್ಟ ಕಲೆ ಇದು. ಅದೇ ಯಂತ್ರಗಳ ಮೂಲಕ ಏನೇ ಮಾಡಿದರೂ ಕೃತ್ರಿಮ ಬಣ್ಣ ಹಾಕುವುದು ಮಾತ್ರ. ಇದರಲ್ಲಿನ ವೈವಿಧ್ಯತೆಗಳು: ಶುದ್ಧ ರೇಷ್ಮೆ ಸೀರೆಗಳಲ್ಲಿ ವಿವಿಧ ಬಣ್ಣದ ಪ್ಲೇನ್ ಸೀರೆಗಳು, ಶರ್ಟಿಂಗ್ ಅಥವಾ ಚೆಕ್, ಮಧುಪು ಕಡ್ಡಿ,
ಎಳ್ಳು ಕೊಂಡಿ ಚಿಕ್ಕಿ, ಕಡ್ಡಿ ಸೀರಿ, ಚಂದ್ರಕಾಳಿ ಸೀರಿ, ಚಿಕ್ಕಿ ಪರಾಸ್, ಬೂದಿ ಪರಾಸ್, ತೋಪ್ ತೆನಿ ಶೆರಗಿನ ಸೀರೆ, ಹೀಗೆ ವೈವಿಧ್ಯಮಯ ಸೀರೆಗಳು ಪ್ರಸಿದ್ಧವಾದವುಗಳೇ. ಆದರೂ ಹೆಚ್ಚು ಬೇಡಿಕೆ ಇರುವುದು ಸುಮಾರು 5,000 ಬೆಲೆಯ ಪ್ಲೇನ್ ಸೀರೆಗೆ. ಕಡ್ಡಿ ಸೀರೆಗಳನ್ನು ಹೆಚ್ಚಾಗಿ ಹಳ್ಳಿ ಹೆಣ್ಣು ಮಕ್ಕಳು ಧರಿಸುತ್ತಾರೆ. ಇವನ್ನು ಮಹಾರಾಷ್ಟ್ರಕ್ಕೆ ರಫ್ತು ಮಾಡಲಾಗುತ್ತದೆ. ಎಂಥ ಸುಶಿಕ್ಷಿತರಾದರೂ ಸಾಂಪ್ರದಾಯಿಕ ಸೀರೆಗಳನ್ನು ಉಡುವ ಹಂಬಲ ಸ್ತ್ರೀಯರಿಗೆ ಸದಾಕಾಲ ಹಸಿರಾಗಿಯೇ ಇರುತ್ತದೆ. ಅದರಲ್ಲೂ ಇಲ್ಕಲ್ ರೇಷ್ಮೆ ಸೀರೆ ಉಡುವುದೆಂದರೆ ಹೆಮ್ಮೆಯ ವಿಷಯ. ಇತ್ತೀಚೆಗೆ ಸಂಸತ್ತಿಗೆ ಆಯ್ಕೆಯಾದ ಚಿತ್ರನಟಿಯೊಬ್ಬರು ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸಿದಾಗ ಹುಟ್ಟಿದ್ದ ಇಲ್ಕಲ್ ಸೀರೆ ಇಡೀ ಭಾರತದ ಗಮನ ಸೆಳೆದು ಅದರ ಕೀರ್ತಿ ದೆಹಲಿಯವರೆಗೂ ಹಬ್ಬಿದ್ದಲ್ಲದೆ ಅಲ್ಲಿನ ಜನರಿಂದಲೂ ಬೇಡಿಕೆ ಹೆಚ್ಚಾಗುವಂತೆ ಮಾಡಿದೆ. ಇಲ್ಕಲ್ನಲ್ಲಿ ಈ ನೇಕಾರಿಕೆಯನ್ನೇ ತಮ್ಮ ಕುಲಕಸುಬು ಮಾಡಿಕೊಂಡಿರುವ ಚಂದ್ರಶೇಖರ್ ಧೋತ್ರೆಯವರ ಇಡೀ ಕುಟುಂಬವೇ ಇದರಲ್ಲಿ ಪರಿಣಿತರು. ವಿಜಯ ಮಹಂತೇಶ್ವರ ಸ್ವಾಮಿಗಳ ಲಿಂಗೈಕ್ಯ ಶತಮಾನೋತ್ಸವದಲ್ಲಿ ಸನ್ಮಾನಿತರೂ ಕೂಡ. ಇವರನ್ನು ಮಾತನಾಡಿಸಿದಾಗ ಇವರು ನೀಡಿದ ಮಾಹಿತಿಗಳು ಹೀಗಿವೆ. ಗೊಂಡೆ ಕಟ್ಟಬೇಕಂದ್ರೆ ಬರ್ತಾವ್ರಿ. ಗೊಂಡೆಕ ಬೇಕಂದ್ರೆ ಗೊಂಡೆ ಕಟ್ಕೋಬಹುದು, ಇಲ್ಲಾಂದ್ರೆ ಹಂಗ ಪೇರ್ ಅಂತಾರ. ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ, ಬುತ್ತಿ ತುಂಬಾ ಪ್ರೀತಿ ತಂದ್ಲು ಗೌರಿ.